ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಟೊಮೊಟೊ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಟೊಮೊಟೊ ತಿಳಿ ಸಾರು ಮಾಡೋದಕ್ಕೆ ಏನೇನು ಬೇಕು ಅಂತ ಫಸ್ಟ್ ನೋಡೋಣ. ಹಾಗಿದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಟೊಮೊಟೊ ತಿಳಿ ಸಾಂಬಾರು ಮಾಡಲು ನಾನಿಲ್ಲಿ ಒಂದು 5 ಹಣ್ಣಾಗಿರುವಂಥ ಟೊಮೊಟೊ ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ, 1 ಸ್ಪೂನು ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು. ಈ 3 ಇಂಗ್ರೀಡಿಯೆಂಟ್ಸು ಬೇಕಾಗಿರೋದು ಟೊಮೊಟೊ ತಿಳಿ ಸಾರು ಮಾಡೋಕ್ಕೆ. ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಸಾಸಿವೆ ಕಾಳು, ಒಣಮೆಣಸಿಕಾಯಿ. ಇದನ್ನು ಫಸ್ಟ್ ಇದಾದಮೇಲೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ನಾನಿವಾಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಈ ನೀರಿಗೆ ನಾನು ಆಗಲೇ ತೊಗೊಂಡಿರುವಂಥ ಟೊಮೊಟೊನ ಈ ಥರ ಸ್ವಲ್ಪ ಕಟ್ ಮಾಡಿಕೊಂಡು ಬೇಯಕ್ಕಿಡಬೇಕು. ಇವಾಗ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊನ ಬೇಯಕ್ಕಿಡ್ತಾ ಇದ್ದೀನಿ. ಈ ಟೊಮೊಟೊ ಹಂಗೆ ಸೈಡಲ್ಲಿ ಬೇಯ್ತಾ ಇರಲಿ. ಇವಾಗ ನಾವು ಸ್ವಲ್ಪ ಮೆಣಸನ್ನು ಜೀರಿಗೆನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಪುಡಿ ಮಾಡಿದ್ರೆ ಬೇಗ ಪುಡಿ ಆಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಪಾತ್ರೆ ಕಾದಿದೆ, ಅದಕ್ಕೆ ಮೆಣಸನ್ನು ಜೀರಿಗೆನೂ ಹಾಕೊಳ್ಳೋಣ. ಮಾಡ್ಕೋಬೇಕಿದು. ಸ್ವಲ್ಪ ನೋಡಿ, ಈ ಥರ ಎಲ್ಲ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಇದ್ದಾಗಲೇ ಸ್ವಲ್ಪ ಪುಡಿ ಮಾಡಿದ್ರೆ ಬೇಗ ಪುಡಿ ಆಗೋಗ್ತದೆ. ನೋಡಿ, ಈ ಥರ ಮೀಡಿಯಮ್ ಆಗಿ ಪುಡಿ ಮಾಡ್ಕೋಬೇಕು. ನೋಡಿ, ಇಷ್ಟು ಪುಡಿ ಮಾಡ್ಕೋಬೇಕು. ಟೊಮೊಟೊ ಈ ಥರ ಬೇಯ್ತಾ ಇದೆ. ಚೆನ್ನಾಗಿ ಬೆಂದ ಮೇಲೆ ನಾವು ಅದನ್ನು ತಣ್ಣೀರಿಗೆ ಶಿಫ್ಟ್ ಮಾಡಿಕೊಂಡು ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ತಣ್ಣೀರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತಣ್ಣೀರಿಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಈ ಬೆಂದಿದ್ದು ತುಂಬ ಸುಡ್ತಾ ಇದೆ ತಣ್ಣೀರಲ್ಲೂ. ಈ ಸಿಪ್ಪೆ ಎಲ್ಲನ ತೆಗೆದು ಬಿಡಬೇಕು. ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು, ಅಂದರೆ ಕಿವುಚ್ಕೋಬೇಕು. ಸಿಪ್ಪೆ ಎಲ್ಲ ತೆಗೆದಿದ್ದೀನಿ. ಹಾಗೆ ಇದನ್ನು ಈ ಥರ ಕಿವುಚ್ಕೋಬೇಕು. ಕಿವುಚ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಕಿವುಚ್ಕೊಂಡು ನೀಟಾಗಿ ಎಲ್ಲ ಫುಲ್ಲು ರಸ ಬೀಳ್ತಾಗ ಅಲ್ಲಿವರೆಗೆ ಕಿವುಚ್ಕೋಬೇಕು. ನೀಟಾಗಿ ಸೈಡಿಗೆ ತಗೊಂಡು ನೀಟಾಗಿ ಕಿವುಚ್ಕೊಳ್ಳೋಣ. ನಾವಿವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡೋಕ್ಕೆ ಫಸ್ಟ್ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಕಾಳು ಚೆನ್ನಾಗಿ ಸಿಡಿಬೇಕು. ಚೆನ್ನಾಗಿ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿ, ನೆಕ್ಸ್ಟ್ ನಾವು ಕಿವುಚಿಟ್ಕೊಂಡಿರುವಂಥ ಟೊಮೊಟೊ ರಸ. ಇಷ್ಟು ಫ್ರೆಂಡ್ಸ್, ಆಗೋಯ್ತು ತಿಳಿ ಸಾಂಬಾರು. ನೋಡಿದ್ರಲ್ಲ 2 ನಿಮಿಷದಲ್ಲಿ ಹೇಗೆ ಬೇಗ ತಯಾರು ಮಾಡ್ಬೋದು ಟೊಮೊಟೊ ತಿಳಿ ಸಾರು ಅಂತ. ಇದನ್ನ ಬ್ಯಾಚುಲರ್ಸು ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ನೆಕ್ಸ್ಟ್ ಇದು ಕುದಿಲಿ, ಒಂದು ಕುದಿ ಬರಲಿ ಚೆನ್ನಾಗಿ. ಟೂ ಮಿನಿಟ್ಸಲ್ಲಿ ಬೇಗ ಆಗುವಂಥ ತಿಳಿ ಸಾಂಬಾರು ಇದು.
ಎಲ್ಲರೂ ಅರ್ಜೆಂಟಾಗಿ ಬೇಗ ಕೆಲ್ಸಕ್ಕೆ ಹೋಗ್ಬೇಕಾಗಿರುತ್ತಾ, ಬೇಗ ಎಲ್ಲರೂ ಹೊರಗಡೆ ಹೋಗ್ಬೇಕಾಗಿರುತ್ತಾ, ಏನು ಸಾಂಬಾರು ಮಾಡೋದು ಏನು ಅಂತ ತಲೆ ಕೆಡ್ಸ್ಕೊಳಕ್ಕೆ ಕೂತ್ಕೊಬಂದು 2 ನಿಮಿಷದಲ್ಲಿ ಬೇಗ ಆಗುವಂಥ ತಿಳಿ ಸಾಂಬಾರಿದು. ಇವಾಗ ನಾವು ಅವಾಗಲೇ ಹುರಿದು ಪುಡಿ ಮಾಡಿ ಇಟ್ಕೊಂಡಿರುವಂಥ ಜೀರಿಗೆ ಮೆಣಸಿನ ಪುಡಿ ಹಾಕೊಳ್ಳೋಣ. ಇವಾಗ ಕುದೀತಾ ಇರಲಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಇದು ಒಂದು ಸ್ವಲ್ಪ ಹೊತ್ತು ಕುದಿಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ಮೇಲೆ ಇದ್ರದ್ದು ತಿಳಿ ಸಾಂಬಾರು ಅಲ್ಲಿಗೆ ಮುಗಿಯುತ್ತೆ. ಇದನ್ನು ರೈಸ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಎಷ್ಟು ಗಮ್ಮಂತಿದೆ ನೋಡಿ. ಆವಾಗಲೇ ಟೊಮೊಟೊನ ಬೇಯಿಸಿಕ್ಕೆ ಯೂಸ್ ಮಾಡ್ಕೊಂಡಿರೋದ್ರೊಂದು ಮೆಣಸು ಜೀರಿಗೆನ ಹುರಿದ್ಬಿಟ್ಟು ಪುಡಿ ಮಾಡಿರೋದ್ರೆ ಎಲ್ಲ ಪರಿಮಳನೂ ಚೆನ್ನಾಗಿ ಬಂದಿದೆ. 1-2 ನಿಮಿಷ ಕುದ್ಬಿಟ್ರೆ ಚೆನ್ನಾಗಿ, 1-2 ಕುದಿ ಸಾಕು. ಯಾಕೆಂದರೆ ಮೊದಲೇ ಎಲ್ಲನೂ ಬೇಯಿಸ್ಕೊಂಡಿರ್ತೀವಿ, ಹಂಗಾಗಿ ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ. ನೋಡಿ ಕುದಿ ಬರ್ತಾ ಇದೆ. ಅಷ್ಟೇ, ಮುಗೀತು ಅಷ್ಟೇ. ನೋಡಿದ್ರಲ್ಲ ತಿಳಿ ಸಾಂಬಾರು ಬೇಗ ಯಾವ ಥರ ಮಾಡೋದು ಅಂತ. ಇಷ್ಟೇ ಫ್ರೆಂಡ್ಸ್, ಮುಗೀತು ತಿಳಿ ಸಾಂಬಾರು. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಆಯಿತಾ? ನೋಡಿ ರೆಡಿ ಆಯಿತು ತಿಳಿ ಸಾಂಬಾರು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ಫ್ರೆಂಡ್ಸ್, ಆಯ್ತಲ್ಲ ಟೊಮೊಟೊ ತಿಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಡ್ರಲ್ಲ. ನಮ್ಮ ಚಾನಲ್ನ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.